ಐಕಾನ್ ಸ್ಟಾರ್ ಅಲ್ಲು ಅರ್ಜುನ್ ನಟನೆಯ ಪುಷ್ಪ 2 ಸಿನಿಮಾ ದಾಖಲೆಯ ಮೇಲೆ ದಾಖಲೆಯನ್ನು ಬರೀತಾ ಇದೆ. ಆದರೆ ಇದರ ನಡುವೆ ಸಣ್ಣದೊಂದು ಎಡವಟ್ಟು ಮತ್ತು ಹೋಗಿರುವಂತಹ ಒಂದು ಜೀವ ಇವತ್ತು ಜೈಲಿಗೆ ಹೋಗುವಂತೆ ಕೂಡ ಮಾಡಿಬಿಡ್ತು. ಮಧ್ಯಾಹ್ನ ಅರೆಸ್ಟ್ ಆಗಿ ಜೈಲು ಸೇರಿದರೆ ಸಂಜೆ ವೇಳೆಗೆ ಹೈಕೋರ್ಟ್ನಿಂದ ಬೇಲ್ ಪಡೆದರು. ಜೈಲಿಗೆ ಹೋದ ಪುಷ್ಪ ಬಂದ ಪುಷ್ಪ, ಅರೆಸ್ಟ್ ಆಗ್ತಿದ್ದಂತೆ ಹೈಕೋರ್ಟ್ ಬೇಲ್. ಪುಷ್ಪ ಅಂದ್ರೆ ಅಲ್ಲು ಅರ್ಜುನ್ ಅಂದ್ರೆ ಪುಷ್ಪ ಅನ್ನೋ ಮಟ್ಟಕ್ಕೆ ಫುಲ್ ಹವಾ ಸೃಷ್ಟಿಸಿದ ಬಳಿಕ ಇವತ್ತು ಅಲ್ಲು ಅರ್ಜುನ್ ಮನೆ ಬಾಗಿಲಿಗೆ ಪೊಲೀಸರು ಬಂದು ನಿಂತಿದ್ರು. ಪೊಲೀಸರು ನಿಮ್ಮನ್ನ ಅರೆಸ್ಟ್ ಮಾಡ್ತೀವಿ ಅಂದ್ರೂ ಪುಷ್ಪನ ಗತ್ತು ಗೈರತ್ತು ಕಮ್ಮಿ ಆಗ್ಲಿಲ್ಲ. ಕೈಯಲ್ಲಿದ್ದ ಕಾಫಿ ಗ್ಲಾಸ್ ಕೆಳಗಿಡ್ಲಿಲ್ಲ. ಕೋಳ ತೊಡಿಸೋಕೆ ವಾರಂಟ್ ಹಿಡ್ಕೊಂಡು ಬಂದ್ರು. ಮುಖದಲ್ಲಿ ಸಣ್ಣದೊಂದು ಅಳುಕಿಲ್ಲ. ಹೆಂಡತಿ ಕೆನ್ನೆಗೆ ಮುತ್ತಿಟ್ಟು ಡೋಂಟ್ ವರಿ ಚಿನ್ನ ಅಂತ ಪುಷ್ಪ ಗುಂಗಲ್ಲೇ ಪೊಲೀಸ್ ಜೀಪು ಹತ್ತಿದ್ರು. ಥಿಯೇಟರ್ ದುರಂತ ಎತ್ತಾಕೊಂಡು ಹೋದ ಪೊಲೀಸ್. ಅಲ್ಲು ಅರ್ಜುನ್ರನ್ನ ಪೊಲೀಸರು ಎತ್ತಾಕೊಂಡು ಹೋಗಲು ಕಾರಣ ಅಂದ್ರೆ ಪುಷ್ಪ 2 ಸಿನಿಮಾ ರಿಲೀಸ್ಗೂ ಮುನ್ನ ಡಿಸೆಂಬರ್ 4ರಂದು ಪ್ರೀಮಿಯರ್ ಶೋ ಏರ್ಪಡಿಸಲಾಗಿತ್ತು. ಈ ವೇಳೆ ಅಲ್ಲು ಅರ್ಜುನ್ ಮಾಡಿದ್ದ ಒಂದೇ ಒಂದು ಎಡವಟ್ಟು ಅಭಿಮಾನಿಯ ಸಾವಿಗೆ ಕಾರಣವಾಗಿತ್ತು. ಇದೇ ಪ್ರಕರಣದಲ್ಲಿ ಆರೋಪಿಯಾಗಿರುವ ನಟ ಅಲ್ಲು ಅರ್ಜುನ್ ಇವತ್ತು ಚಿಕ್ಕಡಪಲ್ಲಿ ಪೊಲೀಸರಿಂದ ಅರೆಸ್ಟ್ ಆಗುವಂತೆ ಮಾಡಿತು. ನಾಂಪಲ್ಲಿ ಕೋರ್ಟ್ 14 ದಿನ ನ್ಯಾಯಾಂಗ ಬಂಧನಕ್ಕೂ ಕಳುಹಿಸಿತ್ತು. ಆದರೆ ಕೆಲವೇ ಗಂಟೆಗಳಲ್ಲಿ ತೆಲಂಗಾಣ ಹೈಕೋರ್ಟ್ ಮಧ್ಯಂತರ ಜಾಮೀನು ಕೊಡಿತು. ತಗ್ಗೆದೆಲೆ ಹೀರೋ ತಲೆ ತಗ್ಗಿಸಿದ್ರು ಖಾಕಿ. ಪುಷ್ಪ ಸಿನಿಮಾದಲ್ಲಿ ಅಲ್ಲು ಅರ್ಜುನ್ ಆಡಿದ್ದೇ ಆಟ. ಖಾಕಿಯಿಂದ ಹಿಡಿದು ಖಾದಿವರೆಗೂ ಪುಷ್ಪನದ್ದೇ ರೂಲ್. ಆದರೆ ರಿಯಲ್ ಲೈಫ್ನಲ್ಲಿ ಹೈದರಾಬಾದ್ನ ಚಿಕ್ಕಡಪಲ್ಲಿ ಪೊಲೀಸರು ತಲೆ ತಗ್ಗಿಸುವಂತೆ ಮಾಡಿದ್ರು. ಮನೆ ಗೇಟ್ ಓಪನ್ ಮಾಡಿ ಒಳಹೋದ ಪೊಲೀಸರು ಸೀದಾ ಬೆಡ್ರೂಮ್ಗೆ ಎಂಟ್ರಿ ಕೊಟ್ಟು ಅಲ್ಲಿಂದಲೇ ಕರ್ಕೊಂಡು ಬಂದ್ರು. ಮನೆಯ ಹೊರಗಡೆ ಬರ್ತಿದ್ದಂತೆ ದೊಡ್ಡ ಹೈಡ್ರಾಮಾವೇ ನಡೆಯಿತು. ಪೊಲೀಸರ ಮುಂದೆಯೇ ಟೀ ಕುಡಿಯುತ್ತಾ ಪತ್ನಿಗೆ ಮುತ್ತಿಟ್ಟು ನನಗೆ ಬಟ್ಟೆ ಚೇಂಜ್ ಮಾಡುವುದಕ್ಕೂ ಬಿಟ್ಟಿಲ್ಲ ಅಂತ ಒಂದಿಷ್ಟು ಹೊತ್ತು ಸಿನಿಮಾ ರೇಂಜ್ನಲ್ಲೇ ಬಿಲ್ಡಪ್ ಕೊಟ್ರು. ನಂತರ ನಮ್ಮ ಕಾರ್ನಲ್ಲೇ ಬರ್ತೀವಿ, ನೀವು ಹೋಗಿ ಅಂತಿದ್ದಂತೆ ಪೊಲೀಸರು ಸ್ವಲ್ಪ ರೆಬೆಲ್ ಆದ್ರು. ಅದೆಲ್ಲ ಆಗಲ್ಲ, ನಮ್ಮ ಜೀಪ್ನಲ್ಲೇ ಬರಬೇಕು ಅಂತ ಎತ್ತಾಕೊಂಡು ಹೋದ್ರು. ಮಧ್ಯಾಹ್ನ 1 ಗಂಟೆಗೆ ಚಿಕ್ಕಡಪಲ್ಲಿ ಠಾಣೆಗೆ ಕರೆದುಕೊಂಡು ಹೋಗಿ ಪೊಲೀಸರು ವಿಚಾರಣೆ ನಡೆಸಿದ್ರು. ಬಳಿಕ 1:15ಕ್ಕೆ ರಿಮಾಂಡ್ ರಿಪೋರ್ಟ್ ತಯಾರಿಸಿದ ಪೊಲೀಸರು ಅಲ್ಲು ಅರ್ಜುನ್ರಿಂದ ಹೇಳಿಕೆ ದಾಖಲಿಸಿಕೊಂಡ್ರು. ಮಧ್ಯಾಹ್ನ 2 ಗಂಟೆ ಸುಮಾರಿಗೆ ಗಾಂಧಿ ಆಸ್ಪತ್ರೆಯಲ್ಲಿ ಮೆಡಿಕಲ್ ಟೆಸ್ಟ್ ಮಾಡಿಸಿ 3:30 ಹೊತ್ತಿಗೆ ನಾಂಪಲ್ಲಿ ಕೋರ್ಟ್ಗೆ ಹಾಜರುಪಡಿಸಲಾಯಿತು. ವಿಚಾರಣೆ ನಡೆಸಿದ ಕೋರ್ಟ್ 14 ದಿನಗಳ ನ್ಯಾಯಾಂಗ ಬಂಧನಕ್ಕೆ ಆದೇಶ ಕೊಡಿತು. ಇತ್ತ ಬಂಧನ ಪ್ರಶ್ನಿಸಿ ಅಲ್ಲು ಅರ್ಜುನ್ ಪರ ವಕೀಲರು ಸಲ್ಲಿಸಿದ್ದ ಅರ್ಜಿ ವಿಚಾರಣೆ ನಡೆಸಿದ ತೆಲಂಗಾಣ ಹೈಕೋರ್ಟ್ ಅಲ್ಲು ಅರ್ಜುನ್ಗೆ ಮಧ್ಯಂತರ ಜಾಮೀನು ನೀಡಿ ಆದೇಶ ಹೊರಡಿಸಿತು. ಹೈಕೋರ್ಟ್ ಆದೇಶಕ್ಕೂ ಮುನ್ನವೇ ನಾಂಪಲ್ಲಿ ಕೋರ್ಟ್ ಆದೇಶದಂತೆ ಪೊಲೀಸರು ಆರೋಪಿ ಅಲ್ಲು ಅರ್ಜುನ್ರನ್ನ ಚಂಚಲಗೂಡು ಜೈಲಿಗೆ ಕರೆದುಕೊಂಡು ಹೋಗಿ ಜೈಲಾಧಿಕಾರಿಗಳಿಗೆ ಒಪ್ಪಿಸಿದ್ರು. ಕೊನೆಗೆ ಹೈಕೋರ್ಟ್ನ ಮಧ್ಯಂತರ ಜಾಮೀನು ಆದೇಶ ಪ್ರತಿ ಜೈಲಾಧಿಕಾರಿಗಳಿಗೆ ತಲುಪುವುದು ತಡವಾಗಿದ್ರಿಂದ ಇಂದು ಬಿಡುಗಡೆಯಾಗಿಲ್ಲ. ದೂರು ವಾಪಸ್ ಪಡೆಯಲು ದೂರುದಾರ ನಿರ್ಧಾರ. ಅಲ್ಲು ಅರೆಸ್ಟ್ನಿಂದ ಖಾಸಿಯಾಗಿದೆ ನಟಿ ರಶ್ಮಿಕಾ. ನಟ ಅಲ್ಲು ಅರ್ಜುನ್ ವಿರುದ್ಧ BNS 105, 118/5 ಸೆಕ್ಷನ್ ಅಡಿಯಲ್ಲಿ ದೂರು ದಾಖಲಾಗಿದೆ. ಆರೋಪ ಸಾಬೀತಾದರೆ ಜೀವಾವಧಿ ಶಿಕ್ಷೆ ವಿಧಿಸಲು ಕಾನೂನಿನಲ್ಲಿ ಅವಕಾಶ ಇದೆ ಎನ್ನಲಾಗಿದೆ. ಈ ಮಧ್ಯೆ ಕಾಲ್ತುಳಿತ ದುರಂತದಲ್ಲಿ ಮೃತಪಟ್ಟ ರೇವತಿ ಕುಟುಂಬಸ್ಥರು ದೂರು ವಾಪಸ್ ಪಡೆಯುವುದಾಗಿ ಹೇಳಿಕೆ ಕೊಟ್ಟಿದ್ದಾರೆ. ಈ ನಡುವೆ ಪುಷ್ಪ ಸಿನಿಮಾ ನಟಿ ರಶ್ಮಿಕಾ ಮಂದಣ್ಣ ಟ್ವೀಟ್ ಮಾಡಿ ಹಾರ್ಟ್ ಬ್ರೇಕ್ ಆಗಿದೆ ಎಂದಿದ್ದಾರೆ. ಇಷ್ಟೆಲ್ಲ ಬೆಳವಣಿಗೆ ಮಧ್ಯೆಯೇ ರಾಜಕೀಯ ಜಟಾಪಟಿಯೂ ನಡೆಯಿತು. ಇದರಲ್ಲಿ ಸರ್ಕಾರದ ಕೈವಾಡ ಇದೆಯಂತ KTR ಆರೋಪ ಮಾಡಿದ್ದಾರೆ. ಆದರೆ ಇದನ್ನ ತಳ್ಳಿ ಹಾಕಿರೋ ತೆಲಂಗಾಣ ಸಿಎಂ ರೇವಂತ್ ರೆಡ್ಡಿ ಇದಕ್ಕೂ ಸರ್ಕಾರಕ್ಕೂ ಸಂಬಂಧವಿಲ್ಲ, ಕಾನೂನು ಪ್ರಕಾರ ಆಗಿದೆ ಅಂತ ಹೇಳಿದ್ದಾರೆ. ಒಟ್ನಲ್ಲಿ ಪುಷ್ಪನ ರೇಂಜ್ನಲ್ಲೇ ಥಿಯೇಟರ್ಗೆ ಹೋಗಿದ್ದ ಅಲ್ಲು ಅರ್ಜುನ್ಗೆ ನಡುಕ ಹುಟ್ಟಿಸಿದ್ದಂತೂ ಸುಳ್ಳಲ್ಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.